ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕಿ, ಬಡವರ ಧ್ವನಿ, ಶೋಷಿತರ ಪರ ನಿಂತು ಅನ್ಯಾಯದ ವಿರುದ್ಧ ಸದಾ ಹೋರಾಡುವ ದಕ್ಷ ನಾಯಕಿ ಶ್ರೀಮತಿ ಎಂಪಿ ವೀಣಾ ಮಾಂತೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾಗಲು ಗ್ರಾಮದ ವಿಶೇಷ ಸಮಾಜಮುಖಿ ಕಾರ್ಯಕ್ರಮವನ್ನು ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದು, ಹುಟ್ಟುಹಬ್ಬದ ಪ್ರಯುಕ್ತ ಸಿಂಧೋಳಿ ಸಮಾಜದ ಯುವಕರು, ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳು ಮತ್ತು ಬಟ್ಟೆಗಳನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಮಾಜ ಸೇವೆಯ ಮೂಲಕ ಸರಳವಾಗಿ ಆಚರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಹಲವಾರು ಗ್ರಾಮದ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರುದ್ರಪ್ಪ, ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಜಿಶಾನ್, ತಾಲೂಕು ಉಪಾಧ್ಯಕ್ಷರಾದ ಸಿದ್ದಲಿಂಗನಗೌಡ, ಚಿಗಟೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮತ್ತೇಳ್ಳಿ ಜಯಪ್ಪ, ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾದ ಖಂಡಿಕೇರಿ ಅರ್ಜುನ್, ಕುಂಚೂರ್ ಸಮೀರ್, ರಾಜಾಸಾಬ್, ಇಸ್ಮಾಯಿಲ್, ರೇಣುಕಾ, ಮಮತಾ ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ MD ಫಾರೂಕ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಅಂದ್ರೆ ನಿಮಗೆ ನೋಡ್ಲಿಕ್ಕೆ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ವೀಣಕ್ಕ ನಮಗೆ ನೆನಪು ಬರೋದು ಬಡವರು, ದೀನದಲಿತರು, ನಿರಾಶ್ರಿತರು, ಮತ್ತೆ ಅಧಿಕಾರದಿಂದ ವಂಚನಾಗಿರುವಂಥ ಸಮಾಜ. ಇವರಿಗೆ ಯಾವತ್ತು ನೋವಾದರೂ ಕೂಡ ಅವ್ರ ಪರವಾಗಿ ವೀಣಕ್ಕೆ ಹೋಗ್ತಿದ್ದಾರೆ. ಇವತ್ತು ನಾವು ಇಲ್ಲಿ ಬಂದಿರೋದು ಕೇವಲ ವೀಣಕ್ಕರ ಹುಟ್ಟುಹಬ್ಬದ ಆಚರಣೆಗೆ ಅಂತೇಳಿ ನಾವು ನಿರ್ಧಾರ ಮಾಡ್ಕೊಂಡು ನಾವು ಬಂದಿದ್ವಿ. ಇಲ್ಲಿ ಬಂದು ತಾವು ಪಡ್ತಿರೋ ಕಷ್ಟಗಳು, ತಾವು ಪಡ್ತಿರೋ ಪಾಠಗಳನ್ನೆಲ್ಲ ನೋಡಿ ನಿಮಗೆ ನಮ್ಮ ಕಡೆಯಿಂದ ಏನು ಸೌಲಭ್ಯಗಳು ಬೇಕು ಅಥವಾ ನಮ್ಮಿಂದ ನೀವು ಏನಾದ್ರು ನಿರೀಕ್ಷೆ ಇಟ್ಟರೆ ದಯಮಾಡಿ ನಿಮ್ಮ ಅಧ್ಯಕ್ಷರಿದ್ದಾರೆ, ನಿಮ್ಮ ಉಪಾಧ್ಯಕ್ಷರಿದ್ದಾರೆ, ಅವ್ರಿಗೆ ತಿಳಿಸ್ಕೊಡಿ. ಯಾಕಂದರೆ ನಿಜಕ್ಕೂ ತುಂಬ ಕಷ್ಟ ಈ ಥರ ಬದುಕೋದು. ಇಲ್ಲ, ಇದು ಎಲ್ಲರೂ ಕೈಲಿ ಆಗಲಿಲ್ಲ ಅವ್ರಂತ ಬದುಕು. ನೀವು ತುಂಬ ಗಟ್ಟಿ ಜೀವಿಗಳು ಬದುಕಿದ್ದೀರಾ. ನೀವು 4 ಜನರಂತೆ ಎಲ್ಲರೂ ಯಾವ ರೀತಿ ಬದುಕಿದ್ದಾರೆ, ನಿಮಗೂ ಆ ರೀತಿ ನಿಮ್ಮ ಹಕ್ಕುಗಳನ್ನು ನೀವು ತಗೊಳ್ಳಿ. ನೀವು ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಯಾಕಂದರೆ ನೀವು ಪಟ್ಟಿರೋ ಕಷ್ಟ, ನೀವು ಪಟ್ಟಿರೋ ಬದುಕು ಇಲ್ಲಿಗೆ ನಿಲ್ಲಿಸ್ಬಿಡಿ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ, ಈಗ ನಾವು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ನೋದ್ರಿಂದ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು, ಅವರು ಶಿಕ್ಷಣ ವಂಚಿತರಾಗಿದ್ದಾರಲ್ಲ ಅವರಿಗೆ ಮೊದಲು ಶಿಕ್ಷಣ ಕೊಡಿಸಿ, ಅವರು ನಾಳೆ ಸರ್ಕಾರಿ ಅಧಿಕಾರಿಗಳಾದರೆ ಅವ್ರು ಪಟ್ಟಿರೋ ಕಷ್ಟಗಳು ನಮ್ಮ ಮುಂದಿನ ಪೀಳಿಗೆ ಪಡಬಾರ್ದು ಅನ್ನೋ ಒಂದು ಗುರಿ ಇಟ್ಕೊಂಡು ಅವರು ಕೆಲಸ ನಡೆಸಿ ನಾಳೆ ಎಲ್ಲರೂ 4 ಜನ ಸಮಾಜದಲ್ಲಿ ಯಾವ ರೀತಿ ಬದುಕ್ತಿದಾರೋ ಅದೇ ರೀತಿ ನೀವು ಅಚ್ಚುಕಟ್ಟಾಗಿ ನೀವು ಬದುಕ್ತೀರಾ ಅನ್ನೋ ಆಶೆ ನಮಗಿದೆ. ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ದೇವರು ವೀಣಕ್ಕವರಿಗೆ ಎಲ್ಲ ಭೇಟಿ ಮಾಡಿಸೋದಕ್ಕೆ ವೀಣಕ್ಕವರು ನೇರಕಾರಾಗಿದ್ದಾರೆ. ಹಾಗಾಗಿ ವೀಣಕ್ಕವ್ರಿಗೂ ಧನ್ಯವಾದಗಳು ತಿಳಿಸುತ್ತಾ ನಾನು ಮಾತನಾಡ್ತೀನಿ. ನಮ್ಮ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ವೀಣಕ್ಕನವರ ಪ್ರಕಾಶ್ ಸಾಹೇಬರ 2ನೇ ಪುತ್ರಿಯಾದ ವೀಣಕ್ಕನವರ ಜನ್ಮದಿನಾಂಕ ಪ್ರಯುಕ್ತ ಹರಪನಹಳ್ಳಿ ತಾಲೂಕಿನ ಹಲವಾರು ಗ್ರಾಮದಲ್ಲಿ ಹಿಂದುಳಿದ ಜನಾಂಗದವರಿಗೆ ಉಚಿತವಾಗಿ ಸೀರೆ ಮತ್ತು ಮಕ್ಕಳಿಗೆ ಸಮವಸ್ತ್ರಗಳನ್ನು ವಿತರಣೆ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಈ ಒಂದು ಯೋಜನೆಯನ್ನು ಎಲ್ಲರೂ ಸದುಪಯೋಗ ಮಾಡ್ತಾರೆ. ಈಗ ಆಗಸ್ಟ್ 15ನೇ ತಾರೀಕಿನ ಪಾಠ ಕೊಟ್ಟಿದ್ರು. ಆ ಪಾಠ 45 ಪಾಠ ಕೊಟ್ಟರೆ ನಾವು ಇಲ್ಲಿ ದಿನ ಓಡಾಡ್ತೇವೆ. ನೀವು ಪಾಠ ಹಾಕಿಲ್ಲ ಅಂತ ಇವತ್ತು ನಿಮ್ಮ ಅಧ್ಯಕ್ಷರಿಗೆ ಗಮನಕ್ಕೆ ನಾನು ಹಾಕಿದ್ದೇನೆ. ನಿಮ್ಮ ಮತ್ತೆ ಪಾಠ ಅದಾವಲ್ಲ ಗೊತ್ತಲ್ಲ ನಮಗೆ. ಆದರೆ ನೀವು ಪಾಠ ಹಾಕಲಿಲ್ಲಂತೂ ನಮಗೆ ನೋವಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅವ್ರು ಹೋರಾಟ ಮಾಡ್ತಾರೆ. ಆ ಹೋರಾಟದ ಪ್ರತಿಫಲವನ್ನು ಪಡೀರಿ. ಬ್ರಿಗೇಶ್ ಅಂತ ಸಿಂಧೋಳಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷರು. ಈಗ ಮೊನ್ನೆ ಮೇಡಮ್ ಅವ್ರು ಬಂದು ಹೇಳಿದ್ರು, ಸಮಸ್ಯೆಗಳೆಲ್ಲ ನೋಡಿ ಇಲ್ಲ ಹಿಂಗಾಗೈತಲ್ಲ ಅಂತಂದು ಸ್ವಲ್ಪ ಚರಂಡಿಗಳು ಮತ್ತು ಇಲ್ಲಿ ಸ್ವಲ್ಪ ನೀರು ಹೋಗೋ ಒಂದು ಇದಕ್ಕೆ ಆ ಪಾಟ್ಗಳು ಎಲ್ಲಿದಾವೋ ಅಲ್ಲೇ ಇಟ್ಟಿದ್ರು ಅವರು. ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ವಲ್ಪ ಏನಾರು ಹಾಕಿದ್ರೆ ಇನ್ನೊಂದು 4 ವರ್ಷ ಅಲ್ಲಿ ಹಾಕೋಕ್ಕೆ ಜಾಗ ಇಲ್ಲ. ಹಂಗಾಗಿ ಅವ್ರು ಸ್ವಲ್ಪ ಸುಧಾರಿಸ್ತಾ ಇದ್ದಾರೆ. ಅದಾದ ಬಳಿಕ ಸ್ವಲ್ಪ ಪಾಟ್ಗಳು ಹಾಕಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಅಧ್ಯಕ್ಷರು ಅಂದಂತೆ ಸರ್ಕಾರದಿಂದ ಆಗಂತ ಒಂದು ಕೆಲಸಗಳನ್ನ ಅಲೆಮಾರಿ ಸಮುದಾಯಗಳು ಅದನ್ನ ಸ್ಪಷ್ಟವಾಗಿ ಬಳಸ್ಕೊಂಡು ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಒಂದು ಸಣ್ಣ ಪುಟ್ಟ ಏನೋ ಒಂದು ಬಂದರೂ ನಮ್ಮ ಹಲವಾರು ಗ್ರಾಮ ಇದರಿಂದ ಆಗಂತ ಕೆಲಸಗಳಿಗೆ ಸ್ವಲ್ಪ ಅವಶ್ಯಕತೆ ಮಾಡಿ ಎಲ್ಲ ಅಧ್ಯಕ್ಷರು ಸದಸ್ಯರು ಏನಾದರೂ ಒಂದು ಕೆಲಸ ನಮ್ಮ ಸಿಂಧೋಳಿ ಸಮುದಾಯ ದಯವಿಟ್ಟು ಮಾಡ್ಬೇಕಂತ ಹೇಳ್ತಾ ಕಡಿಯಾದಂಥ ಸಮುದಾಯಗಳು ಅಂದರೆ ಈಗ ಸ್ವಾತಂತ್ರ್ಯ ಬಂದು 79 ವರ್ಷ ನಡೀತು, ಮತ್ತೆ ಸಂವಿಧಾನ ಬರೆದು 76 ವರ್ಷ ಆಯಿತು. ಹಾಗಾಗಿ ಇಂಥ ಸಮುದಾಯಗಳನ್ನು ಗುರುತಿಸಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಯುವಕರಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ದಿನ ಮುಂದಿನ ಹೋರಾಟದಲ್ಲಿ ಮೊನ್ನೆ ಶಾಸಕರು ಬಂದಿದ್ದರು. ಇದೆಲ್ಲ ನಮ್ಮ 40 ಕುಟುಂಬದವರಿಗೆ ಪಾಠನ ಕೊಟ್ಟು ಮತ್ತೆ ಆಮೇಲೆ ಮುಂದಿನ ದಿನಮಾನದಲ್ಲಿ ಏನೇ ಬೇಕಾದ್ರೂ ನಾವೆಲ್ಲ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರು PDO ಅವರೇನೋ ಯಾಕೋ ಮಾತು ಕೇಳ್ತಾ ಇಲ್ಲಂತೆ. ಆ ಮುಂದಿನ ದಿನಮಾನದಲ್ಲಿ ಅವರು ಈ ಜೋಪಡಿಗಳು ಕಟ್ಕೊಂಡು ಜೋಪಡಿಗಳನ್ನ ಅಲ್ಲಿಗೆ ಹಾಕಿ
ಅವ್ರನ್ನ ಮುಂದಿನ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಇದನ್ನ ಸಂದೇಶ ತಿಳಿಸ್ತಾ ಇದೀವಿ. ಯಾಕಂದ್ರೆ ಯಾರೇ ಒಬ್ಬರು ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ, ಮಾಜಿ ಅಧ್ಯಕ್ಷರಾಗ್ಲಿ, ಮಾಜಿ ಸದಸ್ಯರಾಗ್ಲಿ ಅವ್ರು ಏನಾದ್ರು ಮಾತು ಕೇಳಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಅವ್ರ ಮನೆ ಮುಂದೆ ಆದ್ರೂ ಹೋಗ್ಬೇಕಾಗುತ್ತೆ, PDO ಹತ್ರ ಹೋಗಿ ಅಲ್ಲೇ ಕೂತ್ಕೊಂಡು ಗ್ರಾಮ ಪಂಚಾಯತಿ ಮುಂದೆ ಆ ಹೋರಾಟ ಮಾಡಬೇಕಾಗಿದ್ದಾರೆ. ಜೋಪಡಿಗಳು ಅಲ್ಲೆಲ್ಲ ಇಲ್ಲಿ ಕಿತ್ತು ಬಿಡೋದು, ಅಲ್ಲಿಗೆ ಅಲ್ಲೇ ಹಾಕಿಬಿಡೋದು. ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ನ್ಯಾಚ್ಗೇಡ್ ಆಗ್ಬೇಕು ಗ್ರಾಮ ಪಂಚಾಯತರಿಗೆ. ಅವರು ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವರು ಒಂದು ಜೀವನ ಹಿಂಗ್ ಮಾಡಿದ್ರೆ ಗೊತ್ತಾಗ್ತಿತ್ತು. ಇಂಥ ಸಮುದಾಯಗಳು ಕರುಣೆ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಎಲ್ಲರಿಗೂ ಹಕ್ಕಿದೆ. ಹಾಗಾಗಿ ಆರೈಕೆಯನ್ನು ಬಯಸ್ತೀನಿ. ಅವರ ಆಶೀರ್ವಾದ ಕೂಡ ನನ್ನ ಮೇಲೆ ಹೀಗೆ ಇರಲಿ. ಜೊತೆಗೆ ಇವತ್ತು ಅಲೆಮಾರಿಗಳನ್ನ ನಾವು ನೋಡ್ತಾ ಹೋದಾಗ ಭವಿಷ್ಯ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ, ಎಲ್ಲ ಸಮುದಾಯಗಳು ಎಚ್ಚರಾಗಿದ್ದಾರೆ, ಹಂಗಾಗಿ ಅವ್ರ ನಾಯಕರು ಮಲಗಿದ್ದಾರೆ. ನನ್ನ ಸಮುದಾಯ ಇನ್ನೂ ಮಲಗಿದೆ, ಹಂಗಾಗಿ ನಾನು ಎಚ್ಚರಿದ್ದೀನಿ. ತಾವಿನ್ನೂ ನಿದ್ದೆಯಿಂದ ಹೊರಗೆ ಬಂದರೆ ಹೋರಾಟಗಳನ್ನು ಮಾಡಿದಾಗ ಮಾತ್ರ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ. ಇಂಥ ಜೀವನವನ್ನು ಭವಿಷ್ಯ ನಾವು ಯಾರು ಒಂದಿನಾನು ಮಾಡೋಕ್ಕಾಗಲ್ಲ. ಬಹಳ ನಿಕೃಷ್ಟ ಪರಿಸ್ಥಿತಿ. ನಾವೇನು ಯಾವುದೇ ಪಾಕಿಸ್ತಾನದಲ್ಲೋ ಅಥವಾ ವಿದೇಶದಲ್ಲಿ ಜೀವನ ಮಾಡ್ತೀವಿ, ಭಾರತದಲ್ಲಿ ಈ ಮಟ್ಟಿಗೆ ಜೀವನ ನಡೀತಾ ಇದೆ. ನಮ್ಮ ಹಳ್ಳಿಗಳಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟಗಳಿಗೆ ಕರೆದ್ರೆ ಯುವ ಕಾಂಗ್ರೆಸ್ ಯಾವಾಗಲೂ ನಿಮ್ಮ ಜೊತೆಗಿರ್ತೈತೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ.